ಅದೇ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನದಲ್ಲಿ ಸೇವಾದಾರ ಹೆಚ್ಚಿಸುವುದನ್ನು ಆ ಹಣವನ್ನು ಗ್ಯಾರಂಟಿ ಯೋಜನೆಗಳು ಬಳಸ್ತಿದ್ದಾರೆ ಅಂತೇಳಿ ಬಿಜೆಪಿಯವರ ಆರೋಪ. ಸೊ ಏನು ಹೇಳ್ತಾರೆ? ಬಿಜೆಪಿಯವರಿಗೆ ಏನು ಕೆಲಸ ಇಲ್ಲ ಮಾಡೋಕ್ಕೆ. ಬಿಜೆಪಿಯವರಿಗೆ ಕಾನೂನಿನ ಅರಿವಿದೆ, ಆದರೆ ಚೇಷ್ಟೆ ಅವ್ರದ್ದು. ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ 1997ರಲ್ಲಿ ಆಗ ಜೆ.ಎಚ್. ಪಟೇಲರು ಆಗಿದ್ದರು. ಆಗ ಹೊಸ ಕಾನೂನು ತಂದರು. ರಾಜ್ಯ ಧಾರ್ಮಿಕ ಪರಿಷತ್ತು ಅಂತ ಮಾಡಿ, ಜಿಲ್ಲೆಗಳಿಗೊಂದು ಧಾರ್ಮಿಕ ಪರಿಷತ್ತು ಅಂತ ಮಾಡಿ, ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ಧಾರ್ಮಿಕ ಮಂತ್ರಿ, ಜಿಲ್ಲಾ ಧಾರ್ಮಿಕ ಪರಿಷತ್ತುಗಳಿಗೆ ನಮ್ಮ ಜಿಲ್ಲಾಡಳಿತ ಆಯ್ಕೆ ಮಾಡಿ ಸದಸ್ಯರನ್ನ ಕಾಲ್ಫರ್ ಮಾಡಿ ಅವ್ರನ್ನ ಸಮಿತಿ ಮಾಡ್ತಾರೆ. ಎ ಗ್ರೇಡ್ ಟೆಂಪಲ್ಸು ನಮ್ಮಲ್ಲಿ ಒಟ್ಟು 205 ಇದೆ. ಎ ಗ್ರೇಡ್ ಟೆಂಪಲ್ಸ್ ಅಂದರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥದ್ದು. ಬಿ ಗ್ರೇಡ್ ಟೆಂಪಲ್ಸು 5 ಲಕ್ಷದಿಂದ 25 ಲಕ್ಷ ಆದಾಯ ಇರ್ತಕ್ಕಂಥದ್ದು. ಒಟ್ಟು ಎರಡೂ ಸೇರಿ 205, 193, 398 ದೇವಸ್ಥಾನಗಳಿದೆ. ಇಲ್ಲಿ 398 ದೇವಸ್ಥಾನಕ್ಕೂ ಕೂಡ ಒಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಅರ್ಚಕರು, ಮುಖ್ಯ ಅರ್ಚಕರು ಒಬ್ಬರು ಇರ್ತಾರೆ. ಆ ಕಾಯ್ದೆ ಜಾರಿಗೆ ಬಂದ ಮೇಲೆ 2003ರಿಂದ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕೆ ಬರೋದಿಲ್ಲ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕೆ ಬರೋದಿಲ್ಲ. ಯಾವುದೇ ದೇವಸ್ಥಾನದ ಹಣ ನಮ್ಮ ಟ್ರೆಜರಿಗೆ ಬರೋಲ್ಲ, ಸರ್ಕಾರದ ಟ್ರೆಜರಿಗೆ ಬರೋಲ್ಲ. ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರಲ್ಲ, 2008ರಿಂದ 13ವರೆಗೂ ಇದ್ದರು, 2009ರಿಂದ 13ವರೆಗೂ ಇದ್ದರು. ಯಾವ ಕಾಲದಲ್ಲೂ ಅದು ಬರೋದಿಲ್ಲ. ಆದರೆ ರಾಜಕಾರಣಕ್ಕೋಸ್ಕರ ಬಿ ಜೆ ಪಿಯವರು ಅಪಪ್ರಚಾರ ಮಾಡ್ತಾರೆ. ಆಮೇಲೆ ಮೊನ್ನೆ ಇದು ದೇವಸ್ಥಾನದ ಸೇವಾ ಶುಲ್ಕ ಜಾಸ್ತಿ ಆಯಿತು ಅಂತ ಬಿ ಜೆ ಪಿ ಪೇಪರ್, ಅಫಿಷಿಯಲ್ ಪೇಪರಲ್ಲಿ ಹಾಕ್ಕೊಂಡ್ರು. ಯಾವ ದೇವಸ್ಥಾನದ್ದು? ಕಟೀಲ್ ದೇವಸ್ಥಾನದ್ದು. ಕಟೀಲ್ ದೇವಸ್ಥಾನ ಮುಜರಾಯಿ ಇದೆ, ಆದರೆ ಅಲ್ಲಿ ಕಟೀಲ್ ದೇವಸ್ಥಾನಕ್ಕೆ ನಾವು ಹಾಕುವಾಗಿಲ್ಲ. ಅಡ್ಮಿನಿಸ್ಟ್ರೇಷನ್ 100% ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರೇ ಮಾಡ್ಕೊಂಡು ಹೋಗ್ತಾರೆ. ನಾವು ಇಂಟರ್ಫಿಯರ್ ಆಗೋಂಗಿಲ್ಲ, ಕೋರ್ಟ್ ಆದೇಶ ಅದು. ಅವರು ಪರಿಷ್ಕರಣೆ ಮಾಡ್ಕೊಂಡಿದ್ದಾರೆ. ಅವರು ಪರಿಷ್ಕರಣೆ ಮಾಡ್ಕೊಂಡಿದ್ದನ್ನು ರಾಜ್ಯ ಸರ್ಕಾರ ಜಾಸ್ತಿ ಮಾಡಿಬಿಟ್ರು. ಸಿದ್ದರಾಮಯ್ಯ ಅವರು ಹಣ ಎಲ್ಲ ದೇವಸ್ಥಾನ ಹಣವನ್ನು ಗ್ಯಾರಂಟಿಗಳು ಖರ್ಚು ಮಾಡ್ತಾರೆ ಅಂತೆಲ್ಲ ಬಿ ಜೆ ಪಿಯವರು ಹಾಕ್ಕೊಂಡ್ರು. ಆ ಬಿ ಜೆ ಪಿಯವರಿಗೆ ಕೆಟ್ಟ ಜನ, ಅವರಿಗೆ ಚೇಷ್ಟೆ ಮಾಡಲಿಲ್ಲ ಅಂದರೆ ನಿದ್ರೆನೇ ಬರೋದಿಲ್ಲ. ಅವರು ಇರ್ತಕ್ಕಂಥ ಕಾನೂನಲ್ಲಿ ನೀವು ಆರ್ ಟಿ ಹಾಕಿ, ಮಾಧ್ಯಮದವರು ಆರ್ ಟಿ ಹಾಕಿ 1997 ಕಾಯ್ದೆ ಬಂದ ಮೇಲೆ 2003ರಲ್ಲಿ ಜಾರಿಗೆ ಬಂತು. 22 ವರ್ಷದಲ್ಲಿ ₹1 ಹಣ ಕೂಡ ಸರ್ಕಾರದ ಟ್ರೆಜರಿಗೆ ಬರೋಲ್ಲ. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೂ ಹೋಗೋದಿಲ್ಲ. ಆಮೇಲೆ ಬಿ ಜೆ ಪಿಯವರ ಅವಧಿನಲ್ಲೇ 2019ರಿಂದ 23ವರೆಗೂ ಕೂಡ 24 ದೇವಸ್ಥಾನಗಳ ಸೇವೆಗಳನ್ನು ಪರಿಷ್ಕರಣೆ ಅವ್ರ ಸರ್ಕಾರ ಇದ್ದಾಗಲೇ ಮಾಡಿಕೊಟ್ಟಿದ್ದಾರೆ, ಆಗಿನ ಆಯುಕ್ತರು. ಅದು ತಪ್ಪು ಅಂತ ನಾನು ಹೇಳಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯನೂ ಸೇರಿಸಿ 14 ದೇವಸ್ಥಾನಗಳಿಗೆ ಅವರು ಪರಿಷ್ಕರಣೆ ಮಾಡಿಕೊಡಿ ಅಂತ ಅಲ್ಲಿನ ಆಡಳಿತ ಮಂಡಳಿ ಕೇಳಿಕೊಂಡಾಗ ನಮ್ಮ ಆಯುಕ್ತರು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ 2010ರಲ್ಲಿ ಪರಿಷ್ಕರಣೆ ಆಗಿತ್ತು. 2010ರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು. 2025ರಲ್ಲಿ ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಸೇವೆಗಳ ಪರಿಷ್ಕರಣೆ ಮಾಡಿಕೊಡಿ, ನಮಗೆ 15 ವರ್ಷಕ್ಕೆ ಮುಂಚೆ ತೆಂಗಿನಕಾಯಿ ಬೆಲೆ ಎಷ್ಟಿತ್ತು, ಹೂವು ಎಷ್ಟಿತ್ತು, ಕಡ್ಡಿ ಕರ್ಪೂರ ಇನ್ನೊಂದು ಪ್ರತಿಯೊಂದು ಎಲ್ಲ ಜಾಸ್ತಿ ಆಗಿದೆ ಅಂತ ಸಹಜವಾಗಿ ಕೇಳಿರ್ತಾರೆ. ಅದರ ಪ್ರಕಾರ ಕಮಿಷನರು ಮಾಡಿಕೊಟ್ಟಿದ್ದಾರೆ. ಬಿ ಜೆ ಪಿ ಸರ್ಕಾರ ಇದ್ದಾಗಲೂ 4 ವರ್ಷದಲ್ಲಿ 24 ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದರು. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅವರ ಕೋರಿಕೆ ಮೇರೆಗೆ ನಮ್ಮ ಆಯುಕ್ತರು ಮಾಡಿಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಎಲ್ಲೂ ಇಂಟರ್ಫಿಯರ್ ಆಗಲ್ಲ. ಸರಿ.